ಒತ್ತುವರಿ ತೆರವು ಮುಂದುವರಿಕೆ ಆಗ್ತಾ ಇದ್ದು ಬೆಂಗಳೂರಿನಲ್ಲಿ ಇವತ್ತೂ ಕೂಡ ಘರ್ಜಿಸಲಿವೆ ಜೆಸಿಬಿ. ಎರಡನೇ ದಿನದ ಜೆಸಿಬಿ ಕಾರ್ಯಾಚರಣೆ ಇವತ್ತೂ ಕೂಡ ಮುಂದುವರಿಯುತ್ತೆ. ವ್ಯಾಪಾರಿಗಳ ಆಕ್ರೋಶಕ್ಕೂ ಕೂಡ ಜಗ್ಗದ ಜಿಬಿಎ. ಇಂದು ಕೂಡ ನಡೆಯಲಿದೆ ಫುಟ್ಪಾತ್ ತೆರವು ಆಪರೇಷನ್. ಮೆಜೆಸ್ಟಿಕ್ ಮಾರ್ಕೆಟ್ ಸೇರಿದಂತೆ ಹಲವೆಡೆ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗ್ತಾ ಇದ್ದು ಪೊಲೀಸ್ ಭದ್ರತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯ ಭರದಿಂದ ಸಾಗ್ತಾ ಇದೆ. ಇವತ್ತು ಕೂಡ ಸಾಕಷ್ಟು ಜಟಾಪಟಿ ನಡೆಯುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಫುಟ್ಪಾತ್ ವ್ಯಾಪಾರಿಗಳ ಆಕ್ರೋಶ ಭುಗಿಲೇಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಇವತ್ತು ಕೂಡ ಜೆಸಿಬಿಗಳು ಅಖಾಡಕ್ಕಿಳಿಯಲಿವೆ. Hotel Management with AI. Join IIHM, International Institute of Hotel Management. ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಜಿಬಿಎ ಯಾವುದೇ ಕಾರಣಕ್ಕೂ ಕೂಡ ಕರುಣೆಯನ್ನು ತೋರದೆ ನಿರ್ದಾಕ್ಷಿಣ್ಯವಾಗಿ ಎಲ್ಲೆಲ್ಲಿ ಫುಟ್ಪಾತ್ಗಳ ಒತ್ತುವರಿಯಾಗಿತ್ತು ಅಂಥ ಜಾಗವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಲಕ್ಷ್ಮೀ ನರಸಿಂಹ ಇದ್ದಾರೆ. ಲಕ್ಷ್ಮೀ ನರಸಿಂಹ, ನಿನ್ನೆ ಕೂಡ ಗಮನಿಸಿದ್ವಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಹಾಗೆ ಜಿಬಿ ಅಧಿಕಾರಿಗಳ ನಡುವೆ ಸಾಕಷ್ಟು ಜಟಾಪಟಿಗಳು ಕೂಡ ನಡೆದಿತ್ತು. ಇವತ್ತು ಕೂಡ ಜೆಸಿಬಿಗಳು ಅಖಾಡಕ್ಕಿಳಿದು ಗರ್ಜಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇವತ್ತು ಎಲ್ಲೆಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ? ಶಕುಂತಲಾ, ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ನಿನ್ನೆ ಶುರುವಾದಂಥ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಯಾಕಂತಂದರೆ ಬೆಂಗಳೂರಿನ ಸುಮಾರು 50 ಕಡೆಗಳಲ್ಲಿ, ಪ್ರತಿ ನಗರ ಪಾಲಿಕೆಯಲ್ಲಿ 10 ಕಡೆಗಳಲ್ಲಿ, ಒಟ್ಟಾರೆಯಾಗಿ 50 ಕಡೆಗಳಲ್ಲಿ ಈ ಒಂದು ಕಾರ್ಯಾಚರಣೆ ನಿನ್ನೆ ಶುರುವಾಗಿದೆ. ಸೊ ಇವತ್ತು ಕೂಡ ನಡೆಯುತ್ತೆ ಅಂತಕ್ಕಂಥ ಮಾಹಿತಿಯಾಗಲೇ ಕೊಟ್ಟಿದೆ. ಅಭಿಯಾನ ನಿರಂತರವಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಜಿಬಿಎ ಕೊಟ್ಟಿದೆ. ನಿನ್ನೆ ಬೆಂಗಳೂರಿನ 50ಕ್ಕೂ ಹೆಚ್ಚು ಕಡೆಗಳಲ್ಲಿ ಆಗಿರ್ತಕ್ಕಂಥ 100 ಕಿಲೋಮೀಟರ್ಗೂ ಹೆಚ್ಚಿನ ಒಂದು ರಸ್ತೆಯ ಫುಟ್ಪಾತನ್ನು ನೆನ್ನೆ ಸಂರಕ್ಷಣೆ ಮಾಡತಕ್ಕಂಥದ್ದು. ಫುಟ್ಪಾತ್ನಲ್ಲಿದ್ದಂಥ ಒತ್ತುವರಿಯನ್ನು ತೆರವು ಮಾಡಿದ್ದಾರೆ. ಯಾವುದೇ ರೀತಿಯ ಒತ್ತುವರಿಯನ್ನು ಕೂಡ ಅವರು ಬಿಡ್ತಾ ಇಲ್ಲ. ಅದರಲ್ಲೂ ಕೂಡ ಅಂಗಡಿಗಳಾಗಿರ್ಬೋದು, ಅದರಲ್ಲಿ ಅನಧಿಕೃತ ಪಾರ್ಕಿಂಗ್ ಆಗಿರ್ಬೋದು, ಮತ್ತು ಕಟ್ಟಡ ಸಾಮಗ್ರಿಗಳನ್ನು ಕೂಡ ತೆರವು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸ್ಥಳೀಯ ಅಧಿಕಾರಿಗಳು, ಅದರಲ್ಲಿ ಎಇ ಮತ್ತು ಎಡಬ್ಲ್ಇ ಹಾಗೂ ಆರೋಗ್ಯಾಧಿಕಾರಿಗಳು ಮತ್ತು ಪೊಲೀಸರ ಒಂದು ಸಹಕಾರವನ್ನು ಕೂಡ ಪಡ್ಕೊಂಡು ಕಾರ್ಯಾಚರಣೆಯನ್ನು ಧುಮುಕಿದ್ದಾರೆ. ಒಂದಷ್ಟು ಕಡೆ ಜೆಸಿಬಿಗಳು ಗರ್ಜನೆ ಮಾಡ್ತವೆ, ಒಂದಷ್ಟು ಕಡೆ ಟ್ರ್ಯಾಕ್ಟರ್ಗಳ ಮೂಲಕ ಇದ್ದಂಥ ಒಂದು ಫುಟ್ಪಾತಲ್ಲಿದ್ದಂಥ ಅವಶೇಷಗಳನ್ನು ಎತ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬೆಂಗಳೂರಿನ 50ಕ್ಕೂ ಹೆಚ್ಚು ಕಡೆಗಳಲ್ಲಿ ಕಾರ್ಯಾಚರಣೆ ಆಗುತ್ತೆ. ಬೆಂಗಳೂರಿನ 5 ನಗರ ಪಾಲಿಕೆಗಳಲ್ಲಿ ನಡೆತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಇವತ್ತು ಕೂಡ ಒಂದಷ್ಟು ರಸ್ತೆಗಳನ್ನು ಲಿಸ್ಟ್ ಔಟ್ ಮಾಡ್ಕೊಂಡಿದ್ರು. ಕೂಡ ಪ್ರಮುಖ ರಸ್ತೆಗಳು ಮತ್ತು ಉಪ ಪ್ರಮುಖ ರಸ್ತೆಗಳನ್ನು ತೆರವು ಮಾಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಫುಟ್ಪಾತ್ ಅತಿಕ್ರಮಣ ತೆರವು ಮಾಡ್ತಕ್ಕಂಥದ್ದು, ಮತ್ತು ಏನೀಗ ಲಿಸ್ಟ್ ಔಟ್ ಮಾಡಿದ್ದಾರೆ ಅಲ್ಲಿ ಏನೇನನ್ನ ಫುಟ್ಪಾತ್ ಒತ್ತುವರಿ ತೆರವು ಮಾಡಿದ್ದಾರೆ ಮತ್ತೆ ಅವರು ವಾಪಸ್ ಒತ್ತುವರಿ ಮಾಡದ ರೀತಿಯಲ್ಲೂ ಕೂಡ ನಿಗಾವನ್ನು ಇರಿಸಿದ್ದಾರೆ. ಯಾಕಂದರೆ ಒಂದು ದಿನದ ಕಾರ್ಯಾಚರಣೆ ಮಾತ್ರ ಅಲ್ಲ, ಇದು ಕಂಟಿನ್ಯೂಸ್ ಆಗಿ ನಡೆಯೋದ್ರಿಂದ ಮತ್ತೆ ಅವರು ವಾಪಸ್ ಫುಟ್ಪಾತ್ ಕಡೆಗೆ ಬರದೇ ಇರೋ ರೀತಿ ಎಚ್ಚರಿಕೆಯನ್ನು ಕೂಡ ವಹಿಸಿದ್ದಾರೆ. ಇನ್ನು ಬೀದಿ ಬದಿ ವ್ಯಾಪಾರ ಕೂಡ ಅವರುಗಳ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದರೆ ನಮಗೆ ನೋಟಿಸ್ ಕೊಟ್ಟಿಲ್ಲ, ನಮಗೆ ವ್ಯವಸ್ಥೆ ಮಾಡಿ, ನಮ್ಮನ್ನ ಬೀದಿಗೆ ಹಾಕಿದ್ದಾರೆ ಅಂತಕ್ಕಂಥ ಒಂದು ಆಕ್ರೋಶವನ್ನು ಕೂಡ ಹೇಳ್ತಾರೆ. ಬಟ್ ಆದರೆ ಅಧಿಕಾರಿಗಳು ಯಾವ ಒಂದು ಮನವಿ ಕೂಡ ಬಗ್ತಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಸ್ಪಷ್ಟವಾಗಿದೆ, ಪಾದಾಚಾರಿ ಮಾರ್ಗವನ್ನು ಯಾವುದೇ ಕಾರಣಕ್ಕೂ ಒತ್ತುವರಿ ಮಾಡೋ ಹಾಗಿಲ್ಲ. ಸೊ ಹೀಗಾಗಿ ತೆರವು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕಾರಣವನ್ನು ಕೊಟ್ಟು ತೆರವು ಮಾಡ್ತಾ ಇದ್ದಾರೆ. ಬಟ್ ಆದರೆ ಬೀದಿ ಬದಿ ವ್ಯಾಪಾರಿಗಳು ಯಾರ ಒಂದು ಮಾತನ್ನು ಕೇಳದೆ ವಾಗ್ವಾದ, ಜಟಾಪಟಿ, ಗಲಾಟೆಗಳು ಮುಂದುವರಿತಾ ಇದೆ. ಬಟ್ ಆದರೆ ಈ ಒಂದು ಅಭಿಯಾನ ಸ್ಪಷ್ಟ ನಿರ್ದೇಶನ ಇರೋದ್ರಿಂದ ಕ್ಷಣವರೆಗೂ ಕೂಡ ಯಾರಿಗೂ ಕೂಡ ನೀವು ಕೇರ್ ಮಾಡದೆ ಫುಟ್ಪಾತ್ ಒತ್ತುವರಿನ ತೆರವು ಮಾಡ್ತಕ್ಕಂಥ ಒಂದು ಅಭಯವನ್ನ ಕೊಟ್ಟಿದ್ದರಿಂದ ಅಧಿಕಾರಿಗಳು ಇವತ್ತು ಕೂಡ ಯಾವುದೇ ಮುಲಾಜಿಲ್ಲದೆ ಕಾರ್ಯಾಚರಣೆ ನಡೆಸತಕ್ಕಂಥ ಸಾಧ್ಯತೆ ಇದೆ. ಶಕುಂತಲಾ, ಧನ್ಯವಾದ ಲಕ್ಷ್ಮೀ ನರಸಿಂಹ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.